ಇನ್ನು ಈ ಬಾಣಂತಿಯರ ಸರಣಿ ಸಾವಿನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಮಾತಾಡಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಅಂತಾರೆ ಅಶೋಕ್. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ. ಬಾಣಂತಿಯರ ಸಾವಿಗೆ ಸರ್ಕಾರವೇ ನೇರ ಹೊಣೆ. ಸರ್ಕಾರದ ವಿರುದ್ಧ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆಗೆ ಸಮ ಆಗಿದೆ. ಅಪ್ಪ ಸಿಎಂ ಸಿದ್ದರಾಮಯ್ಯ ನಿಂಗೆ ಏನು ಕಥೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶೋಕ್. ಮೊದಲು ರಾಜ್ಯದಲ್ಲಿ ಬಾಣಂತಿಯರ ಸಾವನ್ನು ನಿಲ್ಲಿಸಿ ಔಷಧ ನಿಯಂತ್ರಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಆ ಔಷಧದಿಂದಲೇ ಸತ್ತೋಗ್ತಾ ಇದ್ದಾರೆ ಬಾಣಂತಿಯರು. ಅವರಿಗೆ ಬದುಕೋ ಗ್ಯಾರಂಟಿ ಕೊಡಿ. ಇನ್ನು ಇದೆಲ್ಲದಕ್ಕೂ ಕಾರಣವಾದಂತಹ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅಶೋಕ್. ಇವತ್ತು ಬಡ ಬಾಣಂತಿಯರ ಸಾವಿಗೆ ಬೆಲೆ ಇಲ್ಲದಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಬರುವಂಥವರು ಬೇರೆ ಏನು ದಾರಿ ಇಲ್ಲ ಅವರಿಗೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಬರುವಂಥದ್ದು. ಆದರೆ ಆ ಸರ್ಕಾರಿ ಆಸ್ಪತ್ರೆಗಳೇ ಇವತ್ತು ಮರಣದ ಮೃದಂಗ ಬಾರಿಸುವಂಥ ಒಂದು ಆಸ್ಪತ್ರೆಗಳು ಬಾಣಂತಿಯರ ಪಾಲಿಗೆ ಆಗಿರೋದು ಭಾಳ ನೋವಿನ ಸಂಗತಿ. ಮಹಿಳೆಯರ ಸಬಲೀಕರಣದ ಬಗ್ಗೆ ಭಾಳ ಮಾತಾಡ್ತೀರ. ನಾವು 2,000 ರೂಪಾಯಿ ಕೊಡ್ತೀರಿ ಮಹಿಳೆಯರಿಗೆ. ನಾವು ಕೇಳ್ತಾ ಇದ್ದೀರಿ, ನಿನ್ನ 2,000 ಬೇಡಪ್ಪ, ಈ ಬಾಣಂತಿಯರ ಸಾವು ನಿಲ್ಸಪ್ಪ ಸಾಕು. ಸಿದ್ದರಾಮಯ್ಯನವರೇ, ಮಿಸ್ಟರ್ ಸಿದ್ದರಾಮಯ್ಯ, ನಿನ್ನ 2,000 ಹೆಣ್ಣು ಮಕ್ಕಳಿಗೆ ಕೊಡೋದು ಬೇಡ, ಈ ಬಾಣಂತಿಯರ ಸಾವು ನಿಲ್ಲಿಸು. ನಿನ್ನ 2,000 ತಗೊಂಡು ಏನು ಈ ಸಾವಿಗೆ ಬೆಲೆ ಕಟ್ಟಕ್ಕಾಗ್ತೈತಾ ನೀವು? ಈ ಶೋಷಿತ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗೋದು ನಿಮ್ಮಿಂದ? ಇವತ್ತು ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ಸಚಿವರು ರಾಜೀನಾಮೆ ಕೊಡಬೇಕು. ಆಮೇಲೆ ಬೇಕಾದ್ರೆ ಬಂದು ಅವ್ರು ಸೇರ್ಕೊಂಡ್ಲಿ. ರಾಜೀನಾಮೆ ಕೊಟ್ಟು ಇದೊಂದು ನ್ಯಾಯಾಂಗ ತನಿಖೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಇದು ಅಶೋಕ್ ಅವರ ಮಾತು. ಇನ್ನು ಹೆರಿಗೆಗಾಗಿ ಆಸ್ಪತ್ರೆಗೆ ಹೋದಂಥವರು ಶವ ಆಗ್ತಾ ಇದ್ದಾರೆ. ಆಸ್ಪತ್ರೆಗೆ ಅಂತ ಹೋದಂಥ ತಾಯಂದ್ರು ಶವವಾಗಿ ಬರ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರವೇ ನೇರವಾದಂಥ ಹೊಣೆ. ಇನ್ನೂ ಕೂಡ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ನಡೀತಾನೇ ಇವೆ. ಅಧಿವೇಶನದಲ್ಲಿ ನಾವಿದನ್ನು ಪ್ರಸ್ತಾಪ ಮಾಡಿದ್ವಿ, ಕಿವಿ ಹಿಂಡುವಂಥ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಸರ್ಕಾರ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಎದುರುಗಡೆಗೆ ಮಂಡಿ ಊರಿರುವಂಥದ್ದು ತುಂಬ ಸ್ಪಷ್ಟ ಅಂತ ಅನಿಸ್ತಾ ಇದೆ ಅಂತಾರೆ ಅಶೋಕ್. ರಾಯಚೂರು ಒಂದರಲ್ಲೇ 11 ಜನ ಬಾಣಂತಿಯರು ಸತ್ತಿದ್ದಾರೆ. ಡಿಸೆಂಬರ್ 31 ರೇಣುಕಾ 22 ವಯಸ್ಸಿನ ರೇಣುಕಾ ಕೊಕ್ಕನೂರು ತಾಲೂಕಿನಲ್ಲಿ ಮೃತಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಯಾರು ಮಂತ್ರಿ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, 2,000 ಕೊಟ್ಟು ನಾವು ಮಿಕ್ಸಿ ತಗೊಂಡ್ರಿ, 2,000 ಕೊಟ್ಟು ನಾವು ಕುಕ್ಕರ್ ತಗೊಂಡ್ರಿ, 2,000 ಕೊಟ್ಟು ನಾನು ವಾಲೆ ಜಿಬ್ಕೆ ತಗೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಏರಿಯಾದಲ್ಲೇ ಬೆಳಗಾವಿಯಲ್ಲೇ ರಾಧಿಕಾ ಅನ್ನೋರು 19 ಮೃತಪಟ್ಟಿದ್ದಾರೆ. ರಾಧಿಕಾ ಕಡ್ಲಿ ಹೋಬಳಿ ಅವರು ಮೃತಪಟ್ಟಿದ್ದಾರೆ. ತಿಪ್ಟೂರು ಮುಸ್ಲಿಂ ಮಹಿಳೆ ಫಿರ್ದೋಷ್ ಎಂಬ ಬಾಣಂತಿ ಅವರು ಕೂಡ ಡಿಸೆಂಬರ್ 27ರಂದು ದಾಖಲಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅವರಿಗೆ ಆಲ್ರೆಡಿ ಒಂದು ಮಗು ಇದೆ. ಆ ಮಗುಗೆ ದಿಕ್ಕ್ಯಾರು ಅನ್ನೋದು ಕೂಡ ಸರ್ಕಾರ, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ.